ಪ್ರಿಯ ವೀಕ್ಷಕರೇ ನಮಸ್ಕಾರ. ಮ್ಯಾಸಬೇಡರ ಬೆಡಗುಗಳು ಮತ್ತು ಕುಲ ಗೋತ್ರಗಳ ಬಗ್ಗೆ ಮುಂದುವರೆದ ಭಾಗವನ್ನು ಇವತ್ತು ಮುಂದುವರಿಸ್ತಾ ಇದ್ದೇವೆ. ನಮ್ಮ ಮ್ಯಾಸ ನಾಯಕರಲ್ಲಿ ನಾವು ಬೆಡಗುಗಳನ್ನು ಕೇಳ್ತೀವಿ. ಪ್ರಾರಂಭದಲ್ಲಿ ಕೆಲವರಿಗೆ ಬೆಡಗು ಕೆಲವರು ಹೇಳಿದಾಗ ನಮಗೆ ಊರ ನಾಯಕರನ್ನು ನಾವು ಬೆಡಗುಗಳನ್ನು ಕೇಳಿದಾಗ ಅವರು ಬೆಡಗುಗಳು ಹೇಳ್ತಾರೆ, ನಮ್ಮವರು ಬೆಡಗು ಹೇಳ್ತಾರೆ. ಇವರು ಮ್ಯಾಸ್ ನಾಯಕರೇ, ಇವರು ಊರ ನಾಯಕರೇ ಅಂತ ನಾವು ಅದನ್ನು ಪತ್ತೆ ಹಚ್ಚೋದು ಹೇಗಪ್ಪ ಅಂದರೆ, ನಾವು ಗೋತ್ರ ಅಥವಾ ಬೆಡಗಿನ ಜೊತೆಗೆ ಅವರ ಮನೆ ದೇವರ ಹೆಸರನ್ನು ಕೇಳಬೇಕು. ಇಲ್ಲಿ ಪಕ್ಕ ಮನೆ ದೇವರ ಹೆಸರು ಕೇಳಿದಾಗ, ಮನೆ ದೇವ್ರ ಹೆಸರು ಹೇಳಿದಾಗ ನಾವು ಇವರು ನಮ್ಮಕ್ಕೆ ಮ್ಯಾಸಕರು, ಇವರು ಅಲ್ಲ ಅಂತ ನಾವು ನಿರ್ಧರಿಸ್ಬೋದು. ಆದ್ದರಿಂದ ಯಾವುದೇ ನಾವು ಗೋತ್ರ ಬೆಡಗು ಹೇಳಬೇಕಾದ್ರೆ ಆ ಮನೆ ದೇವರನ್ನು ಹೇಳ್ತಕ್ಕಂಥದ್ದು ಬಹಳ ಮುಖ್ಯ. ಹಾಗಾಗಿ ನಾವು ಇವತ್ತು ನಿನ್ನೆ ಹೇಳಿದಾಗೆ ಪ್ರಾರಂಭದಲ್ಲಿ ಮಂದ ಗೋತ್ರ ಮಂದ ಬೆಡಗು ಪ್ರಾರಂಭ ಹುಟ್ಟು, ಆಮೇಲೆ ಮಲ್ಲನಾಯಕನ ಗೋತ್ರದಲ್ಲಿ ನಾವು ಶುಕ್ಲ ಮಲ್ಲನಾಯಕ ಹುಟ್ಟಿದ. ಅಲ್ಲಿಂದ ಮಂದ ಮತ್ತು ಮಲ್ಲನಾಯಕ ಗೋತ್ರದವರಿಗೆ ನೆಂಟಸ್ತಿಗೆ ವಿವಾಹ ಸಂಬಂಧಗಳು ಬೆಳೆದವು. ಅದರ ಜೊತೆಯಲ್ಲಿ ಮಂದನ ಮಂದ ತಿರುಗುಮಂದ ಅಂತ ಮೆಳೆಲವರೆಗೂ ಕೂಡ 7 ಮನೆ ಬೀಗರು ಅಂದ್ಕೊಂಡು ಇವರಿಬ್ಬರು ಕೂಡ ಮಂದದಲ್ಲಿ ಅವನು ಮತ್ತು ಮಲ್ಲನಾಯಕರಲ್ಲಿ ಇಬ್ಬರಲ್ಲಿ ಕೂಡ ಈ ಮಳೆಲವನು ಮದುವೆ ಆಗ್ಬೋದು. ಅವನ ಹಿಂದೆ ರಕ್ತ ಹಂಚ್ಕೊಂಡು ಬಂದಿರತಕ್ಕಂಥವನು ಅವನ ಅಣ್ಣತಮ್ಮ ಅಂತ ಬಿಟ್ಟರೆ ಇನ್ನು 7 ಮನೆಗಳಲ್ಲಿ, ಅಂದರೆ 7 ಮನ ಬೀಗ ಅಂತಂದು ಅವತ್ತು ಹೇಳಿದರು. ಮಂದ ಮತ್ತು ಮಲ್ಲನಾಯಕ 2 ಗೋತ್ರಗಳಲ್ಲಿ ಮಳೆಲವನಿಗೆ ಮದುವೆ ಆಗ್ತಕ್ಕಂಥ ಅದೊಂದು ವಿಶೇಷ ಅವಕಾಶವನ್ನು ನಮ್ಮ ಆಸಮಾನದಲ್ಲಿ ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ಯಾಕೆ ಅವನಿಗೆ ತಿರುಗುಮಂದ ಇಟ್ಟರು, ಗದ್ದಿಗೆ ಪೂಜಾರಿ ಮಾಡಿದರು ಅಂತ ನಾನು ನಿನ್ನೆ ಹೇಳಿದ್ದೀನಿ. ಇವತ್ತು ಮಂದ ಸೂತ್ರದಲ್ಲಿ ಈ ಮಂದ ಬೆಡಗುಗಳು ಅಲ್ಲಿ ನಾವು ಹೇಳ್ತಿದ್ದಂಗೆ ಅವ್ರ ಮನೆ ದೇವರು ಯಾವುದು ಅಂತ ನಮಗೆ ಗೊತ್ತಾಗ್ತಿದ್ರು ನಾವು ತಿಳ್ಕೊಳ್ಬೇಕು. ಭಾಳ ಮುಖ್ಯವಾಗಿ ಈ ಮಂದ ವಂಶದಲ್ಲಿ ಬರ್ತಕ್ಕಂಥದ್ದು ಕಾಮಗೇತಿ ಮತ್ತು ನಲಗೇತಿ ಅಂತ. ಇವರಿಬ್ಬರು ಕೂಡ ಮಂದರಾಜನ ಮಕ್ಕಳು ಅಂತ ಹೇಳ್ತಾರೆ. ನಾವು ಒಂದು ಕಡೆ ಅಂಬೋಜರಾಜ, ಕುಂಬೋಜರಾಜ, ಕಾಂಬೋಜರಾಜ, ಕಲ್ಲಮರಾಜ, ಇನ್ನೊಂದು ಕಡೆ ಮಂದರಾಜನ ಮಕ್ಕಳೇ ಕಾಮಗೇತಿ ಮತ್ತು ನಲಗೇತಿ ಅಂತ. ಈ ಕಾಮಗೇತಿ ಮತ್ತು ನಲಗೇತಿ ಇವರು ಪೂರ್ವದಿಂದಲೂ ಕೂಡ ನಮ್ಮ ಕಂಪಳಕ್ಕೆ ಪೂಜಾರಿಗಳು. ಬ್ರಹ್ಮಮುನಿ ಮಾನಸ ಪುತ್ರನಾದ ಬೊಮ್ಮನಿಗೆ 2 ಮಕ್ಕಳು, ಚಂದ್ರಕೇತು ಕಾಮಕೇತು ಅಂತ. ಆ ಕಾಮಕೇತು ಅಂತವನೇ ಕಾಮಗೇತಿ, ಚಂದ್ರಕೇತು ಅಂತಲೇ ನಲಗೇತಿ ಅಂತ ಇನ್ನೊಂದು ವರ್ಷನೇ ಹೇಳ್ತಾರೆ. ಇವರು ಮಂದ ಪೂರ್ವದ ಪೂಜಾರಿಗಳು. ಇವರೆಲ್ಲ ವೈಷ್ಣವರು. ದೇವರ ಪ್ರತಿಯೊಂದು ದೇವರಿಗೂ ಇವ್ರ ವಂಶದಲ್ಲಿ ಪೂಜಾರಿಗಳು ಪೂಜೆ ಮಾಡ್ತಕ್ಕಂಥದ್ದು ಮುಖ್ಯವಾದ್ದು. ಇದು ಮಲ್ಲನಾಯಕನ ವಂಶದಲ್ಲಿ ಅವರು ದೊರೆಗಳು ಅಂತ ನಾವು ಮಾಡಿಬಿಟ್ಟು. ಹಾಗಾಗಿ ಇವತ್ತು ಮಂದ ವಂಶ ನಾವು ಹೇಳಿದ ಬಹಳ ವಿಶಾಲವಾದಂಥ 1,000,000 ಗೋತ್ರಗಳನ್ನು ಹೊಂದಿರತಕ್ಕದ್ದು ಅಂತ ನಮ್ಮ ಪೂರ್ವಜರು ಹೇಳಿದರು. ಅಷ್ಟು ವಿಶಾಲವಾದ ಗೋತ್ರ ಮಂದ. ಮಲ್ಲನಾಯಕನ ಗೋತ್ರ ಭಾಳ ಚಿಕ್ಕದು, ಬರೀ ಅದು 101 ಗೋತ್ರಗಳನ್ನು ಹೊಂದಿದೆ ಅಂತ ಹೇಳ್ತಾರೆ. ಇಲ್ಲಿ ಕಾಮಗೇತ್ನಲ್ಲಿ ನಾವು ಹೇಳಬೇಕಾದ್ರೆ 9 ಅಜ್ಜನವರು ಅಂತ ಕರಿತೀವಿ. ಈ ಕಾಮಗೇತ್ಲರಿಗೆ ಊಡೇಗೊಳದ ಚಿತ್ರದೇವರು, ಚಳ್ಳಕೆರೆಯ ಕಾಟಪ್ಪನ ಕಾಟಮಲಿಂಗದೇಶ್ವರ, ರುದ್ರಮನಹಳ್ಳಿಯ ನಲಜರವಯ್ಯ ಹಾಗೂ ಕಾಮಗೇತ್ಲಹಳ್ಳಿಯ ಸೂರ್ಲಿಂಗ, ಇವು ಕಟ್ಟೆ ಮನೆಗಳು ಕಾಮಗೇತ್ಲರಿಗೆ ಸೇರಿದವು. ಇಲ್ಲಿ ಅವರು 9 ಅಜ್ಜನವರು ಅಂದರೆ 9 ಹಿರಿಯರು ಅಂತ ಹೇಳ್ತಾರೆ. ಆ ಹಿರಿಯರ ಹೆಸರಿನಲ್ಲೇ ಈ ಕಾಮಗೇತನ ಸೂತ್ರಗಳು ಗೋತ್ರಗಳು ಪ್ರಾರಂಭ ಆಗುತ್ತೆ. ಇಲ್ಲಿ ನಲ್ಲಟಜ್ಜಿ ಅಂತಕ್ಕಂಥವನು
ಈ ಪೂಜಾರಿ. ನಲ್ಲಟಜ್ಜಿ ಅಂದರೆ ಕರಿಹಜ್ಜಿಯ ವಂಶದವನು ಅಂತ. ನಲ್ಲ ಅಂದರೆ ತೆಲುಗಿನಲ್ಲಿ ನಲ್ಲ ಅಂದರೆ ಕನ್ನಡದಲ್ಲಿ ಕರಿ ಅಂತ. ಕಪ್ಪು ಬಣ್ಣದ ಅಜ್ಜಿಯ ವಂಶಕ್ಕೆ ಸೇರಿದವನು ಅವನು ಪೂಜಾರಿ. ಎಲ್ಲಿ ಕಾಟಪ್ಪ ದೇವರಿಗೆ ಮತ್ತು ಈ ನಮ್ಮ ಜಗಳೂರಿನ ಹತ್ರ ಇರ್ತಕ್ಕಂಥ ಕಾಮಗೇತ್ಲಹಳ್ಳಿಗೆ. ಆಮೇಲೆ ಅಲ್ಲಿ ಗೆಜಿಗಿಡ್ಲು ಬಿದ್ದುಡ್ಲು, ಎರಬಂನಡು ಬುಡ್ಬೋರ್ನವರು, ಕಗ್ಗಲ್ಲಡು ಮಾಸಲಿ, ಕಗ್ಗಲ್ಲಡು ಮಲ್ಲೂರಡು, ಮಾಸಲಿ ಪರಮೇಶಿಯವನು. ಹೀಗೆ ಎರಡೆರಡು ಜೋಡಿಗೆ ನಾವು ಹೆಸರುಗಳನ್ನು ಹೇಳ್ತೀವಿ. ಅವರು ಎರಡೆರಡು ಜೋಡಿ ಸೇರ್ಕೊಂಡು ಕಾಸು ಇಡ್ತಾರೆ. ಆದ್ದರಿಂದ ನಲಟಜ್ಜಿ ಮಾತ್ರ ಪೂಜಾರಿ ಆದ್ದರಿಂದ ಒಂದು ಹೆಸರು ಹೇಳ್ತೀನಿ ಇಲ್ಲಿ. ಬುಡ್ಬೋರ್ನವರು ಎರಬಮ್ಮನವರು ಉಡೆಗಳದ ಚಿತ್ರದೇವರಿಗೆ ನಡ್ಕೊತಾರೆ. ಈ ರುದ್ರಮ್ಮನಹಳ್ಳಿ ನಲಜರವೈಗೆ ಗೇಜಗಿಡ್ಲು ಬಿದ್ದುಡ್ಲು ಅಂತ. ಆಮೇಲೆ ಕಾಟಪ್ಪನ ಹತ್ರ ಕೂಡ 9 ಅಜ್ಜನರು ಇದ್ದಾರೆ. ಇಲ್ಲಿ ನಲಟಪ್ಪನವರು ಇವರು ಇದ್ದಾರೆ. ನಲಟಪ್ಪ ಪೂಜಾರಿ ಆದರೆ ಬುಡ್ಬೋರ್ನವರು ಎರಬಮ್ಮನವರು, ಗೇಜಗಿಡ್ಲು ಬಿದ್ದುಡ್ಲು, ಮತ್ತು ಗಗ್ಗಲ್ಲರು ಮತ್ತು ಮಲ್ಲೂರರು, ಮಾಸಲಿ ಪರಮೇಶಿ. ಹೀಗೆ 9 ಜನ ಅಜ್ಜನರನ್ನು ನಾವು ಕಾಮಗೇತ್ರುಗಳು ಅಂತ ಕರಿತೀವಿ. ಇವ್ರ ಕಟ್ಟೆ ಮನೆಗಳು ನಾವು ಕೇಳ್ತಿದ್ದಂಗೆ ನಾವು ಕಾಮಗೇತ್ಲವರು ಅಂತ. ಕಾಮಗೇತ್ಲರು ಅಂತ ಯೂನಿವರ್ಸಲಾಗಿ ಹೇಳ್ತಾರೆ. ಯಾವ ಮಠಕ್ಕೆ ಸೇರಿದಿರೋ ಅಂತ ನಾವು ಕೇಳಬೇಕು. ಯಾವ ಗುಡಿ ಕಟ್ಟೆಗೆ ಸೇರಿದಿರ? ಉಡಿಗಳದ ಚಿತ್ರದೇವರೇ, ರುದ್ರಮ್ಮನಹಳ್ಳಿಯ ನಲಜರವೈನೇ, ಕಾಟಪ್ಪನೇ ಮತ್ತು ಸೂರಪ್ಪನೇ ಅಂದಾಗ ಅವರು ಮನೆ ದೇವರು ಅವ್ರು ಹೇಳ್ತಾರೆ. ಈ 4 ಕಟ್ಟೆ ಮನೆಗಳು ನಡ್ಕೊತಾರೆ. ಈ 9 ಜನ ಅಣ್ಣತಮ್ಮಗಳು ಏನಿದ್ದಾರೆ ಇವರು 4 ಮಠಗಳಿಗೆ ಇವ್ರು ನಡ್ಕೊತಾರೆ. ಆ ಮನೆ ದೇವರು ನಾವು ಕೇಳೋದ್ರಿಂದ ಇವರು ಈ ಕಾಮಗೇತಿಗೆ ಸೇರಿದವರು ಅಂತ ನಾವು ಹೇಳ್ಬೋದು. ಅದ್ರ ಬಗ್ಗೆ ಸ್ವಲ್ಪ ನಾವು ಮನಸ್ಸಿನಲ್ಲಿ ಇಟ್ಕೊಳ್ಬೇಕು. ಇನ್ನು ನಲಗೇತಿ ಅಂತ ಹೇಳಿದ್ವಿ. ಇವು ನಲಗೇತಿ ಎಲ್ಲಿದ್ದಾನಪ್ಪ ಅಂದರೆ ನಲಗೇತಿ ಲಟ್ಟೆಗಿದ್ದಾನೆ ಇವನು. ಚೆನ್ನಕೇಶ್ವರ ದೇವಸ್ಥಾನ ದೇವರನ್ನು ಮಾಡಿಕೊಂಡು ಗಾದ್ರಿ ಪಾಲನಾಯಕನ ಮಾಡಿಕೊಂಡು ನಲಗೇತ್ಲಟ್ಟೆ ಅಂತ ಚಳ್ಳಕೆರೆ ತಾಲೂಕಿನ ನಾಲ್ಕನಟ್ಟಿ ಹೋಬಳಿಗೆ ಸೇರಿರ್ತಕ್ಕಂಥ ನಲಗೇತನ ಹಟ್ಟಿ. ಆ ಹೆಸರೇ ನಲ್ಲಗೇತಿ, ಕಾಮಕೇತಿ. ನಲ್ಲ ಅಂದಾಗ ಅದು ಕಪ್ಪು ಬಣ್ಣದವನೇ ಅಂತ ಒಂದಾಯಿತು. ಹಾಗೆ ಈ ನಲ್ಲಗೇತಿಯವನು ಅವ್ರ ಮನೆ ದೇವರು ಯಾವುದಪ್ಪ? ಚೆನ್ನಕೇಶ್ವ ಅಂತಾರೆ. ಗಾದ್ರಿ ಪಾಲನಾಯಕ ಸಾಮಾನ್ಯವಾಗಿ ಎಲ್ಲ ಮಲ್ಲಾಯಕರು ಹೇಳ್ತಾರೆ. ಆದರೆ ಈ ಚಿಂತಗುಟ್ಲು ಬೋರೆ ದೇವ್ರ ಹೆಸರು ಹೇಳ್ತಾರೆ ಇವರು. ಯಾರು? ನಲಗೇತಿಯವರು. ಚೆನ್ನಕೇಶವನಿಗೆ ಕ್ಯಾಸಯ್ಯ ಅಂತ ಕರೀತಾರೆ. ಕ್ಯಾಸಯ್ಯ, ಚೆನ್ನಕೇಶವನಿಗೆ ಕ್ಯಾಸಯ್ಯ ಅಂತ ಕರೀತಾರೆ ತೆಲುಗಿನಲ್ಲಿ. ಚೆನ್ನಕೇಶವನ ನಡ್ಕೊಂಡು ಅಲ್ಲಿ ಅವರು ಆ ಮಠದಲ್ಲಿ ಗಾದ್ರಿ ಪಾಲಕನ ಇಟ್ಕೊಂಡು ಆಮೇಲೆ ಬೋರೆ ದೇವರಿಗೆ ಹೋಗ್ತಾರೆ. ಬೋರೆ ದೇವರು ಯಾರು? ಕಾಲಭೈರವ, ಈಶ್ವರನ ಅದೊಂದು ಅವತಾರ. ಆ ಕಾಲಭೈರವನಿಗೆ ಎಲ್ಲರೂ ನಡ್ಕೊತಾರೆ. ಎಲ್ಲ ಬೆಡಗಿನವರು ಕೂಡ ಕಾಲಭೈರವನಿಗೆ ನಡ್ಕೊತಾರೆ. ಆತ ನಾಥ ಪಂಥದ ಕಾಲಭೈರವ, ನಾಥ ಪಂಥ ಅಂತ ಬರುತ್ತದೊಂದು. ಆ ದೇವರಿಗೆ ಎಲ್ಲರೂ ಕೂಡ ಹಿಂದೆ ಏನು ಮಾಡಿದರು, ನಮ್ಮ ಕಂಪುಳಕ್ಕೆ ಹಸುಗಳಿಗೆ ತೊಂದರೆ ಆದಾಗ ನಾವೆಲ್ಲ ಭೈರವನನ್ನು ಸ್ಥಾಪನೆ ಮಾಡಿಕೊಂಡು ಆ ಭೈರವನೇ ಬೋರ ಅಂತ ಕರಿತೀವಿ ನಾವು. ಬೋರದೇವ್ರು ಹೆಂಗಾದ ಅಂತ ಕಾಲಭೈರವನನ್ನೇ ನಾವು ಭೈರವ ಅಂತ ಕರಿತೀವಿ. ಅಲ್ಲಿ ವಾಸ ಕೊಯ್ದು ನಮ್ಮ ಹಸುಗಳಿಗೆ ಒಳ್ಳೆಯದಾಗಲಿ ಅಂತ ಮುಗಿತೀವಿ. ನಮ್ಮನ್ನೆಲ್ಲ ಕಾಪಾಡ್ಕೊಂಬಂದ ಅದೊಂದು ಈಶ್ವರನ ಅಂಶ ಕಾಲಭೈರವ ಅಂತ. ಆ ದೇವರಿಗೆ ಇವ್ರು ನಲಗೇತ್ಲಲ್ಲಿ ನಡ್ಕೊತಾರೆ. ಆಮೇಲೆ ಇವರಲ್ಲಿ ಗುಪ್ಪನವನು, ತಿಪ್ಪನವನು, ಬೋಡಿ ಓಬನವನು, ಮೂಗನವನು, ಬೊಮ್ಮನವನು, ಗಡ್ಡಂ ಬೊಮ್ಮನವನು, ನಲಗೇತಿ ಚಿತ್ತನವನು ಅಂತಕ್ಕಂಥ ಅಣ್ಣತಮ್ಮಗಳು ಇದ್ದಾರೆ. ಯಾವುದಕ್ಕೆ? ನಲಗೇತ್ಲಟ್ಟಿ ಕಟ್ಟೆ ಮನೆಗೆ ಸೇರ್ತಕ್ಕ ಗುಪ್ಪನವನು, ತಿಪ್ಪನವನು ಇಷ್ಟು ಜನ ಸೇರಿಕೊಂಡು ಅಲ್ಲಿ ನಲಗೇತ್ಲಟ್ಟಿಯಲ್ಲಿ ಈ ನಲಗೇತಿ ವಂಶ ಸೇರಿರ್ತಕ್ಕಂಥವ್ರು ಚೆನ್ನಕೇಶವನ
ಗಾಜರ ಪಲ್ಲಕ್ಕಿನ ಮತ್ತು ಬೋರೆ ದೇವ್ರನ್ನ ಆರಾಧನೆ ಮಾಡ್ತಾರೆ. ಅವ್ರು ಹೇಳ್ತಾರೆ, ನಾವು ಬೋರೆ ದೇವರಿಗೆ ನಡ್ಕೊತೀವಪ್ಪ ಅಂತ. ಇಲ್ಲಿ ನಮ್ಮಲ್ಲಿ ಬೋರೆ ದೇವರು ಎರಡಿದ್ದಾವೆ. ಒಂದು ಕುದಾಪುರದ ಬೋರೆ ದೇವರು, ಇದು ಮೂಲ ನಮಗೆ. ನಮ್ಮ ಕಂಪಳ ಬಂದಾಗಲಿದ್ದ ಕೂಡ ಕಂಪಳದಲ್ಲಿ ನಮ್ಮ ಕಂಪಳದ ಹಸುಗಳು ಮಲಗಿದಾಗ ಆ ಹಸುಳಿಗೆ ಭೈರವನಿಗೇನು ಮೂರ್ತಿ ಇದೆ ಅದು ಒತ್ತಿದಾಗ ಅಲ್ಲಿ ನೋಡಿದಾಗ ಉದ್ಭವ ಆಗಿತ್ತು. ಅದು ಕಾಲು ಬರ್ಸ್ನಲ್ಲಿ ಉದ್ಭವ ಮೂರ್ತಿ ಅದು. ಹಾಗೆ ಇನ್ನೊಂದಿದೆ ನಮಗೆ ಚಳ್ಳಕೆರೆ ತಾಲೂಕಿನ ಉಳ್ಳಾರ್ತಿ ಹತ್ರ ಬಿಕ್ಕಲತಿಪ್ಪೆ ಬೋರೆ ದೇವರು ಅಂತಿದೆ. ಈಗ ಇನ್ನೊಂದು ವಿಷಯ ಹೇಳ್ಬೇಕು ನಿಮಗೆ. ಮಂದ ಅನ್ನೋದು ನಿಮಗೆಲ್ಲ ಗೊತ್ತಿದೆ. ಮಂದ ಅಂತಕ್ಕಂಥ ಅದೊಂದು ಸೆಕ್ಟು ಅಂತ. ಇನ್ನೊಂದು ಮನ್ನಲರು, 4 ಮನ್ನಲಾರು, ಮಣ್ಣವರು ಅಂತೀವಲ್ಲ, ಮನ್ನಲಾರು. ಅವರು ಮಂದದಲ್ಲೇ ಬರ್ತಾರೆ ಅವರು. ಆದರೆ ಅವರು ನಾವು ಮನ್ನಲಾರು ಅಂತ ಹೇಳ್ಕೊತಾರೆ. ಈ ಮನ್ನಲಾರು ಇವ್ರ ದೇವರು ಯಾವುದಪ್ಪ ಅಂದರೆ ರಾಜುಲ ದೇವರು. ಮಲ್ಲೂರಹಳ್ಳಿಯಲ್ಲಿದೆ ರಾಜುಲ ದೇವರು ಕಟ್ಟೆಮನೆ. ಇವರು ಪಾಲಬ್ಬನ ವಂಶಕ್ಕೆ ಸೇರಿದವರು. ಮನ್ನಲರು ಅಂತ ಯಾಕೆ ಬಂತು ಅಂದರೆ, ಆ ವಂಶದಲ್ಲಿ ಒಬ್ಬ ಚಿಕ್ಕ ಹುಡುಗ ಆಟ ಆಡಬೇಕಾದ್ರೆ ಒಂದು ಮಣ್ಣಿನ ಕುಪ್ಪೆ ಮಾಡ್ಕೊಂಡು ಆಡ್ತಾರಲ್ಲ ಮಕ್ಕಳು, ಆಟ ಆಡ್ತಿರ್ಬೇಕಾದ್ರೆ ದೇವರು ಈಶ್ವರ ಪ್ರತ್ಯಕ್ಷನಾಗಿದ್ದಂತೆ ಮಣ್ಣಿನಲ್ಲಿ. ಆ ಮಣ್ಣಿನಲ್ಲೇ ಪ್ರತ್ಯಕ್ಷ ನಾವು ಮನ್ನಲರು ಅಂತ ಅವ್ರು ಹೇಳ್ಕೊಂಡ್ರು. ಅವರು ಕೂಡ ಮಂದ ವಂಶಕ್ಕೆ, ಮಂದ ಬೆಡಗಿಗೆ ಸೇರಿದವರು. ಅವರೆಲ್ಲ ಎಲ್ಲಿ ಹೋಗ್ತಾರೆ? ಅವರು ಯಾವುದೇ ಕಾರ್ಯಕ್ರಮ ಮಾಡಲಿ ಮನ್ನಲರು ಬಿಕ್ಕಲತಿಪ್ಪೆ ಬೋರೆ ದೇವರಿಗೆ ಹೋಗ್ತಾರೆ. ಆ ಬಿಕ್ಕಲತಿಪ್ಪೆ ಬೋರೆ ದೇವರೆಲ್ಲ ಐತಪ್ಪ ಅಂತಂದರೆ ಉಳ್ಳಾರ್ತಿ ಹತ್ರ ಇದೆ ಅದು. ಅಲ್ಲಿಗೆ ಯಾರ್ಯಾರು ಹೋಗ್ತಾರೆ? ರಾಜುಲ ದೇವರವರು ಮಲ್ಲೂರಹಳ್ಳಿ, ಆಮೇಲಿದ್ದ ಓಬೇನಟ್ಟಿ, ಅಲ್ಲೆಲ್ಲ ಸೇರಿರ್ತಕ್ಕಂಥ ಹಳ್ಳಿಗಳು. ಆಮೇಲಿದ್ದ ದಾಸರ ಮುತ್ತೇನಹಳ್ಳಿಯಿಂದ ಗದ್ದಲಗಟ್ಟೆ ಹೋಗುವ ದೇವರವರು ಕೂಡ ಆ ದೇವರಿಗೆ ಹೋಗದಲ್ಲಿ ಯಾವುದೋ ಕಾರ್ಯಕ್ರಮ ಮಾಡ್ತಾರೆ. ಒಂದಷ್ಟು ಜನ ಬಿಕ್ಕಲತಿಪ್ಪೆ ಬೋರನ್ನು ನಡ್ಕೊಂಡ್ರೆ, ಇನ್ನೊಂದಷ್ಟು ಜನ ಮುಕ್ಕಾಲು ಜನ ಎಲ್ಲ ನಾವು ಕುದಾಪುರದ ಬೋರೆ ದೇವರಿಗೆ ನಾವು ನಡ್ಕೊಂತೀವಿ. ಮೂಲ. ಹಾಗಾಗಿ ಆ ಬೋರೆ ದೇವರ ವಿಶೇಷತೆಗಳನ್ನು ಕೂಡ ನಾನು ಈಗ ಹೇಳಬೇಕಾಗಿತ್ತು. ಅಲ್ಲಿ ಬೋರೆ ದೇವರಿಗೆ ಪೂಜಾರಿನ ಗೊಡಗು ದಾಸರಿ ಅಂತ ಕರಿತೀವಿ. ಗೊಡಗು ಅಂದರೆ ತೆಲುಗಿನಲ್ಲಿ ಛತ್ರಿನ, ತೆಲುಗಿನಲ್ಲಿ ಗೊಡಗು ಅಂದರೆ ಕನ್ನಡದಲ್ಲಿ ಛತ್ರಿ. ದೇವರಿಗೆ ನಾವು ಹಿಡಿತೀವಲ್ಲ ಛತ್ರಿಗಳು, ಛತ್ರಿ ಚಾಮರ, ಆ ಗೊಡಗನ್ನು ಹಿಡಿತಕ್ಕಂಥವನು ದಾಸರಿ. ಅವನು ಮಂದಲನೆ, ಅವನಿಗೆ ಗೊಡಗು ದಾಸರಿ ಅಂತ ಕರೆದು. ಹಾಗೆ ಕಂಪಳ ದೇವರಲ್ಲಿ ಕೂಡ ಒಬ್ಬ ದಾಸರಿ ಇದ್ದಾನೆ, ಅವನ್ನ ಮುಂಡಾಸು ದಾಸರಿ ಅಂತಾರೆ. ಮುಂಡಾಸು ಅಂದರೆ ನಾವು ಮುಂಡಾಸು ಸುತ್ತೋದು, ತಲೆ ರುಮಾಲು ಸುತ್ತೋದು ದಾಸರಿ. ಅಲ್ಲದೆ ಬೋಡಿ ದಾಸರಿ ಮತ್ತು ಕಂಪಳ ದೇವರಲ್ಲಿ ಇಟ್ಟಿರ್ತಕ್ಕಂಥ ಮುಂಡಾಸು ದಾಸರಿ. ಈ ಕಾಮಗೇತಲಲ್ಲಿ ಬುಡ್ಡುಬೋರ್ನನ್ನು ಗಗ್ಗರ ದಾಸರಿ ಅಂತ ಕರಿತೀವಿ ನಾವು. ಇನ್ನು ದೇವರೆಡ್ಡಿ ಹೇಳಿರ್ತಕ್ಕಂಥ ಪೆದ್ದ ತಿರುಮಲ ದೇವರಲ್ಲಿ ಬೋಡಿ ದಾಸರಿ ಇದ್ದಾನೆ. ಅಲ್ಲಿ ಅವನು ಮಂದನೆ. ಇವರೆಲ್ಲ ಪೂಜಾರಿಕೆಲ್ಲ ಮಂದಲರೆ. ದಾಸರಿ ಬಂದಾಗ ಈ ವಿಷಯ ಹೇಳ್ತಾ ಇದ್ದಾನೆ. ಹೀಗೆ ಆ ಮಂದ ದೇವರುಗಳನ್ನು ಹೇಳಿದಾಗ ಒಂದೊಂದು ಸರಿ ನಾವು ಕೂಡ ವ್ಯತ್ಯಾಸ ಮಾಡ್ಕೊತೀವಿ. ನಮ್ಮದು ಬೋರೆ ದೇವರು ಅಂತಾರೆ. ನಾವು ಕೇಳೋಕೆ ಯಾವ ಬೋರೆ ದೇವರು ಏನಣ್ಣ ನೀವು, ನಾವು ಬೋರೆ ದೇವ್ರು ನಡ್ಕೊತೀವಿ ಅಂತ. ಬೋರೆ ದೇವರಿಗೆ ಎಲ್ಲರೂ ನಡ್ಕೊತಾರೆ, ಆದರೆ ವಿಶೇಷವಾಗಿ ನಲಗೇತಿ ಜನ ಈ ಬೋರೆ ದೇವರಿಗೆ ನಡ್ಕೊಳ್ತಾರೆ. ಆಮೇಲೆ ಬರುಗಳವರು ಅಂತ ನಾವು ಹೇಳ್ತೀವಲ್ಲ, ಆ ಬರುಗಳವರು ಕೂಡ ಚನ್ನಕೇಶವನಿಗೆ ಮತ್ತು ಬೋರೆ ದೇವರಿಗೆ ನಡ್ಕೊತಾರೆ. ಬರುಗಳವರು ಯನಮಲವರು ಇವರು ಯಾರು ನಮ್ಮ ಇದು ಮಲ್ನಾಯ್ಕನವರು ಬರುಗಳವರು. ಅಲ್ಲಿ ಯಾವುದೋ ಒಂದು ಪ್ರಸಂಗದಲ್ಲಿ ಅವರ ಬರುಗಳರ ಹೆಣ್ಣಿಗೂ ನಲಗೇತ್ಲ ಗಂಡಿಗೂ ಅಲ್ಲಿ ಒಂದು ಇದಾಗಿ ಒಪ್ಪಂದ ಆಗಿಬಿಟ್ಟು, ನೀನು ನನ್ನ ಮದುವೆ ಆದರೆ ಆ ಹೆಣ್ಣು ಹೇಳ್ತಾಳೆ, ನಿಮ್ಮ ದೇವರಲ್ಲಿ ನಮ್ಮ ಅಣ್ಣನಿಗೆ ಸ್ಥಾನಮಾನ ಕೊಡಬೇಕು, ಅಧಿಕಾರ ಕೊಡಬೇಕು ಅಂತ ನಲಗೇತ್ಲ ಪೂಜಾರಿ ಕೇಳಿದಾಗ ಅವನು ಒಪ್ಕೊತಾನೆ.
ಒಪ್ಕೊಂಡು ಮದುವೆ ಆದಮೇಲೆ ಅಲ್ಲಿ ಬರುಗ್ಲವ್ರದ್ದು ನಡೆಯುತ್ತೆ. ಎಲ್ಲಿ? ನಲಿಗೆತ್ಲೈಟಾಗೆ. ಆದ್ದರಿಂದ ಅಲ್ಲಿ ಬರುಗ್ಲವರು ಮತ್ತು ನಲಿಗೆತ್ತರು ಇಬ್ಬರು ಸೇರಿಕೊಂಡು ಜಾತ್ರೆ ಮಾಡ್ತಾರೆ ನಲಿಗೆತ್ಲಟ್ಟಿಯಲ್ಲಿ. ಅಲ್ಲಿ ಇರ್ತಕ್ಕಂಥ ಚೆನ್ನಕೇಶ್ವ ಮತ್ತು ಗಾದ್ರಿಪಾಲ್ ನಾಯಕ ಅವರೆಲ್ಲ ಸೇರ್ಕೊಂಡು ಮತ್ತು ಬೋರೆದೇವರು ಕುದಾಪುರದ ಬೋರೆದೇವ್ರಿಗೆ ಬರುತ್ತೆ. ಹಾಗಾಗಿ ಬೋರೆದೇವರು ಇನ್ನು ಯೂನಿವರ್ಸಲ್ ಎಲ್ಲರಿಗೂ ದೇವರು. ಅದಕ್ಕೆ ಆ ಭಾಗದ ಜನ ಏನಿದ್ದಾರೆ, ಮಂಡ್ಲರಾಗಲಿ, ದಾಸರ ಮುತ್ತೇಳರೆಲ್ಲ, ಹಳ್ಳೆಯರಾಗಲಿ, ಅವರೆಲ್ಲ ಮತ್ತು ಉಳ್ಳಾರಿತರಾಗಲಿ ನಾವು ಬೋರೆದೇವರು ಅಂತಾರೆ. ಅದನ್ನು ಬಿಡಿಸಿ ಕೇಳಿದಾಗ ಬಿಕ್ಕಲ್ ಬೋರೆದೇವರು ಅಂತ ಹೇಳ್ತಾರೆ. ಅದಿರ್ತಕ್ಕಂಥದ್ದು ಉಳ್ಳಾರ್ತಿಯಲ್ಲಿ. ಇದನ್ನು ನಾವು ಮನಸ್ಸಿನಲ್ಲಿಟ್ಕೊಳ್ಬೇಕು. ಈಗ ಕಾಮಗೇತಿ 9 ಜನ ಆದರು, ನಲ್ಗೇತರಾದರು. ಈ ಕಾಮಗೇತಿ ನಲ್ಲಗೇತಿ ಜೊತೆಗೆ ಇನ್ನೊಬ್ಬನಿರ್ತಾನೆ, ನಲ್ಲಗೇತಿ ಬುಲ್ಲನಿ ಅಂತ. ನಲ್ಲಗೇತಿ ಬುಲ್ಲನಿ, ಇವನಿಗೆ ಬುಲ್ಲುಡ್ಲನು ಅಂತ ಹೆಸರು ಬರುತ್ತೆ. ತೆಲುಗಿನಲ್ಲಿ ಬುಲ್ಲುಡ್ಲನು ಅಂತ. ಇವನು ಕೂಡ ಪೂಜಾರಿನೇ. ಅವ್ರು ಯಾರು ಇಲ್ಲದಾಗ ಇವನು ಪೂಜಾರಿ ಮಾಡ್ತಾರೆ, ಬುಲ್ಲುಡ್ಲು. ನಮ್ಮ ನಂದಿವಾಳದಲ್ಲಿ ಬಂಗಾರ ದೇವ್ರ ಪೂಜಾರಿ ಬುಲ್ಲುಡ್ಲು ಅಂಶ. ಈ ಬುಲ್ಲುಡ್ಲು ಬೆಡಗಿನಲ್ಲಿ ಕೋಮೇಟಿ ಪಾಲು ಬುಲ್ಲುಡ್ಲು, ಜೋಗಿ ಬುಲ್ಲುಡ್ಲು, ಬೋಡಿ ಬುಲ್ಲುಡ್ಲು, ಜುಟ್ಟು ಬುಲ್ಲುಡ್ಲು, ವರಂ ಪೂಜಾರಿ ಅಂತ ಇಷ್ಟು ಜನ ವೆರೈಟಿ ಇದೆ. ವಿವಿಧಗಳಲ್ಲಿ ಏನೇನು ಹೇಳಿದ್ರಿ, ಬುಲ್ಲುಡ್ಲು ಬೆಡಗಿನಲ್ಲಿ ಕೋಮೇಟಿ ಪಾಲು ಬುಲ್ಲುಡ್ಲು, ಜೋಗಿ ಬುಲ್ಲುಡ್ಲು, ಬೋಡಿ ಬುಲ್ಲುಡ್ಲು, ಜುಟ್ಟು ಬುಲ್ಲುಡ್ಲು, ವರಂ ಪೂಜಾರಿ ಅಂತ. ನಾವು ದಾಸರ ಬೇಣನ ವಿಷಯ ಹೇಳಬೇಕಾದ್ರೆ ಅವರು ಬೋಡಿ ಬುಲ್ಲುಡ್ಲು, ಅರ್ಥಾಯ್ತಾ. ಈ ಜೋಗಿ ಬುಲ್ಲುಡ್ಲು ಅಂತಕ್ಕಂಥವ್ರು ಕಿಲಾರಿಗಳು. ಇವರು ಬೋರೆದೇವ್ರು ಮಾಡ್ಕೊತಾರೆ. ಅದಕ್ಕೆ ಅವ್ರೇನಂತಾರೆ, ಬುಲ್ಲುಡ್ಲು ಬೋರೆದೇವರು ಅಂತ ಹೆಸರಿಟ್ಕೊತಾರೆ. ಜೋಗಿ ಬುಲ್ಲುಡ್ಲು ಒಂದು ಕಡೆ ಮಾಡ್ತಾರೆ ಬೋರೆದೇವ್ರನ್ನ, ಅವರು ಜುಟ್ಟು ಬುಲ್ಲುಡ್ಲು ಒಂದು ಕಡೆ ಮಾಡ್ತಾರೆ. ಯಾರು ಮಾಡಿದ್ರು ಕೂಡ ಬೋರೆದೇವ್ರನ್ನ, ಕುದಾಪುರದ ಬೋರೆದೇವ್ರನ್ನ ಅವ್ರು ಮಾಡ್ತಾರೆ. ಹೀಗೆ ಕಾಮಗೇತಿ ನಲ್ಲಗೇತಿ ಜೊತೆಗೆ ಬುಲ್ಲುಡ್ಲನು ಕೂಡ ಒಬ್ಬ ಮಂದವಂಶದಲ್ಲಿ ಬರ್ತಕ್ಕಂಥ ಪೂಜಾರಿ. ನನ್ನಲ್ಲಿ ಕಟ್ಟೆ ಮನೆಗಿದೆ, ನಾವು ನಂದಿವಾಳ ಕಟ್ಟೆ ಮನೆಗೆ ಬಂಗಾರ ದೇವರು ಅಂತ ನಾವು ಏನು ಹೇಳಿದ್ವಿ, ಅದು ಬಂಗಾರದ ಹುಲಿ. ಅದರ ಪೂಜಾರಿಯನ್ನು ಬುಲ್ಲುಡ್ಲನ್ನು ಮಾಡಿದ್ದಾನೆ. ಈಗ ಆ ನಂತರ ಬುಟುಕಲು ಅಂತ ಹೇಳ್ತೀವಿ. ಇದು ದೊಡ್ಡ ಬೆಡಗು, ಯಾವುದು ಬುಟುಕಲವರು ಅಂತ. ಬುಟುಕಲರಲ್ಲಿ ಬುಟುಕಲರು ಅಂತಂದರೆ ಅವರಿಗೆ ಬುಟ್ಟಿ ಎಣಿತಿದ್ರು ಅಂತ ಕೆಲವರು ಹೇಳ್ತಾರೆ. ನಮಗೆ ಸಿಕ್ಕಿರೋ ಆಂಧ್ರದ ಆಧಾರಗಳ ಮೇಲೆ ಪುತ್ತಗಡ್ಡಲವನ ಪುತ್ತ ಪುಟ್ಟಿ ಒಂದೇ ಪ್ರಶಂಸ ಆಗುತ್ತೆ. ಪುತ್ತ ಪುತ್ತ ಬುತ್ತ ಹುಟ್ಟದ ಗಡ್ಡೆಯಲ್ಲಿ ಹುಟ್ಟಿದವನು ಇವನು ಬಂಗಾರದ ಬುಟುಕಲವನು ಅಂತ ಹೇಳ್ತಾರೆ. ಅದು ಏನೇನೇ ಆಗಲಿ, ಬುಟುಕಲು ಅಂತಕ್ಕಂಥದ್ದು ಮಂದವಂಶದಲ್ಲಿ ಒಂದು ಸೂತ್ರ, ಗೋತ್ರ. ನಾವು ಹೇಳ್ತೀವಿ, ಹಿಂದಕ್ಕೆ ಗುಪ್ತಗಿರಿಯಲ್ಲಿ ಬೊಮ್ಮಂತರಾಜನು ಅಂತಕ್ಕಂಥ ಆಳ್ವಿಕೆ ಮಾಡ್ತಾ ಇದ್ದ. ಇಲ್ಲಿ ನೋಡ್ರಿ, ಆತನ ಮಗಳು ಪ್ರಮಿಳಾದೇವಿಯನ್ನು ಮಂದರಾಜನಿಗೆ ಕೊಟ್ಟು ಮದುವೆ ಮಾಡ್ತಾರೆ. ಇಲ್ಲಿ ನಮ್ಮರು ಸಾಮಾನ್ಯವಾಗಿ ಹೇಳ್ತಿರ್ಬೇಕಾದ್ರೆ ಕಾಮಗೇತ್ರಿಗೂ ಬುಳ್ಳೂರಿಗೂ ಮದುವೆ ಆಗಂಗಿಲ್ಲ, ಅಣ್ಣ ತಮ್ಮಗಳು ಅಂತ ಹೇಳ್ತಾರೆ. ಅವರು ಮಂದನೇ, ಆದರೆ ಪೂರ್ವಕ್ಕೆ ಅವರಪ್ಪನೇ ಮಂದರಿಗೆ ಹೆಣ್ಣು ಕೊಟ್ಟಿದ್ದಾನೆ ಪ್ರಮಿಳಾದೇವಿಯನ್ನು. ಆ ಪ್ರಮಿಳಾದೇವಿ ಹೊಟ್ಟೆಯಲ್ಲಿ ಹುಟ್ಟಿದವರೇ ಅಂಬೋಜಿ ರಾಜ, ಕುಂಬೋಜಿ ರಾಜ, ಕಾಂಬೋಜಿ ರಾಜ. ಅರ್ಥವಾಯ್ತಲ್ಲ? ಆದ್ದರಿಂದ ನಾವು ಹೇಳ್ತಿರ್ತೀವಿ, ಏನಪ್ಪ ಬುಟುಕ್ಲರಿಗೂ ಕಾಮಗೇತ್ಲರಿಗೂ ನಲ್ಗೇತ್ಲರಿಗೂ ಪೂರ್ವಕ್ಕೆ ನೆಂಟಸ್ತೈತೆ, ನಾವೇಂಗೆ ಮಾಡೋಣ ಅಂತ ಹೇಳ್ತೀವಿ. ಅರ್ಥವಾಯ್ತಲ್ಲ? ಆವಾಗ ಆಗ್ತಾರೆ ಅವರು. ಆಮೇಲೆ ಈ ಬುಟುಕ್ಲರ್ದು ಕೂಡ ಅವರು ಪ್ರಭಾವಿಗಳೇ. ಆ ಬುಟುಕ್ಲರಲ್ಲಿ ನೋಡ್ರಿ, ನಾವು ಮುಖ್ಯವಾಗಿ ಮಾರಂ ಬುಡಕಲು, ಬೊಮ್ಮದೇವರ ಬುಡಕಲು ಅಂತ ಹೇಳ್ತೀವಿ. ಈ ಬೊಮ್ಮ ಅಂತಂದರೆ ಬ್ರಹ್ಮ ಅಂತ ನಾವು ಹೇಳೋದು. ಬೊಮ್ಮದೇವರಿಗೆ ಭೈರವನ್ನ ಬೋರೆದೇವರು ಅಂದ್ವಿ, ಬ್ರಹ್ಮನನ್ನು ಬೊಮ್ಮ ಅಂದ್ವಿ ನಾವು. ನಮಗೆ 2 ಬ್ರಹ್ಮದೇವರಿದ್ದಾವೆ ಮೂಲ ಕಂಪಳಕ್ಕೆ. ಒಂದು ಮಂದ
ಬೊಮ್ಮದೇವರು, ಇನ್ನೊಂದು ಮಲ್ಲನಾಯಕನ ಬೊಮ್ಮದೇವರು. ಅದನ್ನು ಯಾರು ಸ್ಥಾಪನೆ ಮಾಡಿದ್ರು ಅಂತೇಳಿ ಹೇಳಿದ್ದೀನಿ. ತಾತಾಚಾರ್ಯರ ಶ್ರೀಶೈಲದ ಕರೆಸಿ ಈ ಮಲ್ಲನಾಯಕನ ಬೊಮ್ಮದೇವರು ಮಾಡಿದರು. ಆಮೇಲಿಂದ ತಿರುಪತಿಯಿಂದ ತಿರುಮಲಾಚಾರ್ಯನ ಕರೆಸಿ ಮಂದ ಬೊಮ್ಮದೇವರು ಮಾಡಿದರು ಅಂತ. ಈ ಮಂದ ಬೊಮ್ಮದೇವರನ್ನು ಅದಕ್ಕೆ ನಡ್ಕೊಂಡನ್ನ ದೊಣಮಂಡ್ಲರು ಅಂತ ಕರೀತಾರೆ. ಇದೊಂದು ಬೆಡಗು, ನಾವು ದೊಣಮಂಡ್ಲರಪ್ಪ ಅಂತ ಹೇಳ್ತಾರೆ. ಇವರು ಮನೆ ದೇವರು ಯಾವುದಪ್ಪ ಅಂದರೆ ದೊಣಮಂಡ್ಲ ಮಂದ ಬೊಮ್ಮದೇವರು. ಅರ್ಥವಾಯ್ತಲ್ಲ? ಇಲ್ಲೇ ಇದ್ದೆ, ದೊಣಮಂಡ್ಲಟ್ಟಿ ಅಂತ ಐತಿ, 4ನೇಟೆ ಹತ್ರ ದೊಣಮಂಡ್ಲವರು. ಅದಕ್ಕೆ ಒಂದೊಂದು ಬೆಡಗು ಒಂದೊಂದು ಮಂದೇವರು ಇಟ್ಕೊಂಡಿದ್ದಾರೆ, ಮಂದ ಬೊಮ್ಮದೇವರು ಸಮೇತ. ಇನ್ನು ಮಲ್ನಾಯಕನ ಬೊಮ್ಮದೇವರು ಎಲ್ಲರೂ ಮಾಡ್ಕೊಂಡಿದ್ದಾರೆ. ನನ್ನ ಹೊಲದಲ್ಲಿ ಬೊಮ್ಮದೇವರು ಇದೆ, ಹೊರಬಿನ 101 ಮಲ್ನಾಯಕನ ಬೊಮ್ಮದೇವರಿದೆ ನಾವು ಹೇಳಬೇಕಾದ್ರೆ. ಇನ್ನು ಬುಟುಕ್ಲರು ಕೂಡ ಒಂದು ಬೊಮ್ಮದೇವರಿದೆ. ಹೇಳ್ರಿ ಅಲ್ಲಿ ಎಲ್ಲಿ ಗೌರ ಸಮುದ್ರದಲ್ಲಿ ಯಾರದು ಬುಟುಕ್ಲಡು ಬೊಮ್ಮದೇವರು ಅಂದರೆ ಅವನೇ ಕೊಡಗ ಬೊಮ್ಮ. ಹಿಂದೆಲ್ಲ ನಮ್ಮ ಕಂಪಳಕ್ಕೆ ತೊಂದರೆಯನ್ನು ಕೊಟ್ಟಿದ್ನಲ್ಲ, ಅವರೆಲ್ಲ ನಮ್ಮ ಬೋರೆ ದೇವರ ಹತ್ರ ಬಂದು ನೆಗೆದು ಬಿದ್ದು ಹೋಗಲಿ ಅಂತಂದು ಮಾಡಿದ್ರಲ್ಲ, ಅವನ್ನ ಬುಟುಕ್ಲವರು ದೇವ್ರು ಮಾಡಿಕೊಂಡ್ರು. ಕಲ್ಚರಲ್ಲಿ ಹೀರೋನ್ ಮಾಡಿಕೊಂಡು ಬೊಮ್ಮದೇವರು ಬುಟುಕ್ಲವರು. ಅನುಯಾಯಿಗಳಿಗೆ ಬೊಮ್ಮದೇವರು ಒಕ್ಕಲಿನವರು ಅಂತ ಕರೀತಾರೆ. ಅದಕ್ಕೆ ನಡ್ಕೊಂಡಾರ. ಮಾರಮ್ಮಗೆ ನಡ್ಕೊಂಡವರು, ಗೌರ ಸಮುದ್ರ ಮಾರಮ್ಮ ನಡ್ಕೊಂಡವರು. ಮಾರಮ್ಮ ಬುಟ್ಕಲು ಈ ಬೊಮ್ಮದೇವರು ಕೊಡಗು ಬೊಮ್ಮದೇವರಿಗೆ ನಡ್ಕೊಂಡವರು, ಅವರು ಬೊಮ್ಮದೇವ್ರ ಬುಟ್ಕಲು ಅಂತ. ಈ ಆ ಮಾರಮ್ಮ ಬುಟ್ಕಲು 7 ಜನ, ಬೊಮ್ಮದೇವ್ರ ಬುಟ್ಕಲು 7 ಜನ, 14,000 ಸೇರಿಕೊಂಡು ಗೌರ ಸಮುದ್ರದ ಮಾರಮ್ಮ ಮಾಡ್ತಾರೆ ಅಂತ ಹೇಳಿದ್ದೆ ನಾನು. ಇವರೆಲ್ಲ ಯರಮಂಚ ನಾಯಕನ ಮುಂದೆ ಇಟ್ಕೊಂಡು, ಕೋರಿ ಬಾವುಟವನ್ನು ಮುಂದೆ ಇಟ್ಕೊಂಡು ಗೌರ ಸಮುದ್ರ ಮಾರಮ್ಮನ ಜಾತ್ರೆ ಮಾಡಬೇಕು, ಅದು ಹೇಳಿದ್ದೆ ನಾನು. ಹಾಗಾಗಿ ಈ ಮಾರಮ್ಮ ಬುಟ್ಕಲು, ಸಿದ್ದಪಲ್ಲಿ ಬುಟ್ಕಲು, ಸೊಂಡೆಕೊಳದ ಬುಟ್ಕಲು, ನಿಡಗಲ್ಲು ಬುಟ್ಕಲು, ಸಿಡೇಗಲ್ಲು ಬುಟ್ಕಲು, ರಾಮಗಿರಿ ಬುಟ್ಕಲು, ತೆಲ್ಲೋಳ್ಳು ಬುಟ್ಕಲು, ಕುರತ್ತಿ ಬುಟ್ಕಲು, ಮಾದಲಿಂಗನ ಬುಟ್ಕಲು, ಮುದ್ದಾಪುರದ ಬುಟ್ಕಲು, ಬೊಮ್ಮದೇವರ ಬುಟ್ಕಲು ಅಂತ ಇಷ್ಟು ಬುಟ್ಕಲಿಗೆ ಸ್ತೋತ್ರಗಳಿದ್ದಾವೆ. ಅರ್ಥವಾಯ್ತಾ? ಮಾದಲಿಂಗನ ಬುಟ್ಕಲು ಅಂತಂದು ಹೇಳ್ಕೊತಾರೆ ಅವರು. ರಾಮಗಿರಿಯಲ್ಲಿರೋ ರಾಮಗಿರಿ ಬುಟ್ಕಲು, ನಿಡಗಲ್ಲಿರೋ ನಿಡಗಲ್ಲು ಬುಟ್ಕಲು ಅಂತ. ಆಮೇಲೆ ಈ ನಾವು ಹೇಳ್ದಂಗೆ ಅಡವಿ ಮಾರಮ್ಮನಹಳ್ಳಿ ಅಂತ ಒಂದಿದೆ. ಅಲ್ಲಿ ಒಂದು ದೊಡ್ಡ ಬೊಮ್ಮದೇವರು ಅಂತ ಮಾಡ್ಕೊಂಡಿದ್ದಾರೆ. ಅಲ್ಲಿ ಎಂತಪ್ಪ ಅಂದರೆ, ನಾನು ಯರಮಂಚನಾಗನ ಕತೆ ಹೇಳಬೇಕಾದ್ರೆ 101 ಲಿಂಗಗಳ ಆತ್ಮಲಿಂಗಗಳಿಗೆ ಆತ ಅಲ್ಲಿ ಹೊಳೆಯಲ್ಲಿ ಕುಂತ್ಕೊಂಡು ಶುದ್ಧ ಮಾಡಿ ಕೊಟ್ಟಿದ್ದ. ಆ 101 ಲಿಂಗದಲ್ಲಿ ಒಬ್ಬನ ಯಾರೋ ಒಂದು ಲಿಂಗನ ಹೊತ್ಕೊಂಡು ಹೋಗ್ಬಿಟ್ಟ. ಹೊತ್ಕೊಂಡು ಹೋಗಿ 100 ಲಿಂಗಗಳು ಪೂಜೆ ಮಾಡಿದ ಮೇಲೆ ಅವನು ತರ್ತಾನೆ, ನಂದು ಇದನ್ನು ಪರಿಶುದ್ಧ ಮಾಡಿಕೊಡ್ರಿ ಅಂತ. ಆದರೆ ಯರಮಂಚ ನಾಯಕ ಒಪ್ಪಲ್ಲ. ಅವನೇನು ಮಾಡ್ತಾನೆ, ಆ ಲಿಂಗವನ್ನು ತಗೊಂಡು ಅಡವಿ ಮಾರಮ್ಮನಹಳ್ಳಿಗೆ ಹೋಗಿ ಅಲ್ಲಿ ಹಂದಿಯನ್ನು ವಾಸಕ್ಕೆ ಹೋಗ್ತಾನೆ. ಹಂದಿ ನಮಗೆ ದೇವ್ರ ಸ್ವರೂಪ. ನಾವು ವಾಸಕ್ಕೆ ಹೋಯ್ದೇನಿದ್ರು ಕೂಡ ಕುರಿ, ಆಡು, ಓತ ಇಷ್ಟು ಬಿಟ್ಟರೆ ಹಂದಿ ಕೊಯ್ಯಲ್ಲ. ವರಹಾವತಾರರು ಇವನೇನು ಮಾಡಿಬಿಟ್ಟ, ಇಲ್ಲಿ ಮಾಡಿದರೆ ಕಳ್ತಾನ. ಈ ದೇವ್ರನ್ನ ತಗೊಂಡೋಗಿ ಅಡವಿ ಮಾರಮ್ಮನಹಳ್ಳಿಗೆ ಹೋಗಿ ಆ ದೇವರಿಗೆ ದೊಡ್ಡ ಬೊಮ್ಮದೇವರು ಅಂತ ಕರ್ಕೊಂಡು ಹಂದಿ ವಾಸಕ್ಕೆ ಹೋಯ್ದ. ಈ ಅಡವಿ ಮಾರಮ್ಮನಹಳ್ಳಿ ಬುಟುಗಳಿಗೂ ನಮ್ಮ ಬೊಮ್ಮದೇವ್ರ ಬುಟುಗಳಿಗೂ ಯಾವುದೇ ಸಂಬಂಧ ಇಲ್ಲ. ಅವರು ಹೊರತಾಗಿದ್ದಾರೆ. ಅರ್ಥವಾಯ್ತಲ್ಲ? ಅದಕ್ಕೆ ಅಡವಿ ಮಾರಮ್ಮನಹಳ್ಳಿ ದೊಡ್ಡ ಬೊಮ್ಮದೇವರು ಅಂತ ಕರೀತಾರೆ. ಇಷ್ಟು ಬುಟ್ಕಲ ನಾವೆಲ್ಲ ಯಾಕೆ ಇದನ್ನೆಲ್ಲ ಬಿಡಿಸಿ ಹೇಳ್ತೀನಿ ಅಂದರೆ, ನಿಮಗೆಲ್ಲ ಗೊತ್ತಿರುತ್ತೆ. ಏನಪ್ಪ ಇದೇನು ಮೇಷ್ಟ್ರು ಪಾಠ ಮಾಡ್ದಂಗೆ ಮಾಡ್ತಾರೆ ಅಂತ ಅಂದ್ಕೋಬಾರ್ದು. ನಾನು ಒಂದೊಂದೇ ಬೆಡಗುಗಳು ಸ್ತೋತ್ರಗಳನ್ನ ಹೇಳ್ಕೊಂಬಂದು ಅದಕ್ಕೆ ಹೊಂದತಕ್ಕಂಥ ದೇವ್ರು ಯಾವುದು ಅದನ್ನು ನೀವು ಸುಲಭವಾಗಿ ನೀವು
ಮತ್ತು ಹೆಣ್ಣು ಗಂಡು ಮಾಡ್ಕೊಳ್ಬೇಕಾದ್ರೆ ನೀವು ಅದನ್ನೆಲ್ಲ ಇಟ್ಕೋಬೋದು. ಇವರೆಲ್ಲ ಬುಟ್ಗಳಾರಂದ್ರೆ ನೋಡಪ್ಪ ಎಲ್ಲ ಒಂದೇ ಅಣ್ಣ ತಮ್ಮಗಳೇ ಅವರು, ಎಲ್ಲೇನ ವಾಸ ಮಾಡಲಿ. ಕಾಮಕೇತಂದರೆ ಅವರೆಲ್ಲ ಒಂದೇ. ಹೌದೇ, ಇಲ್ಲಿ ಬಂದಿರೋದು ಮಂದ, ಮಲ್ಲನಾಯಕ, ಮಳೆಲು. ಇವರು ನೀವು ಯಾರು ಬೇಕಾದರೂ ಮದುವೆ ಆಗ್ಬೋದು. ಮಳೆಲಾದರೂ ಅಷ್ಟೇ. ನಾವು ನಿಜವಾಗ್ಲೂ ಕೂಡ ಮಂದದಲ್ಲಿ ಮದುವೆ ಆಗಬಾರ್ದು. ಯಾಕೆಂದರೆ ನಾವು ಅಲ್ಲಿಂದ ಬಂದವರು. ನಾವು ಓಟ್ ಯಾರಿಗೆ ಹಾಕ್ತೀವಿ? ಮಂದನಿಗೆ ಹಾಕ್ತೀವಿ. ಯಾಕೆಂದರೆ ಮಂದನ ಮಂದ, ತಿರುగు ಮಂದ, ಗದ್ದಿಗೆ ಪೂಜಾರಿ ಮಾಡಿದರು. ನಮಗೆ ನೇರವಾದ ನೆಂಟರು ಮಲ್ಲಾಯಕನವರು ಅಂತ ಇದನ್ನು ಮುಂದುವರಿಸ್ಕೊಂಡು ಹೋಗ್ತೀವಿ ಅಂತ. ಆತ್ಮೀಯ ವೀಕ್ಷಕರೇ, ಯಾರೆಲ್ಲ ನಮ್ಮ ಹೊಸ ಭರವಸೆ ಯೂಟ್ಯೂಬ್ ಚಾನಲನ್ನು ವೀಕ್ಷಣೆ ಮಾಡ್ತಿದ್ದೀರಾ, ಈ ವಿಡಿಯೋ ಇಷ್ಟ ಆದಲ್ಲಿ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯನ್ನು ಮುಂದುವರಿಸ್ತೀವಿ. ಧನ್ಯವಾದಗಳು.